28ರಂದು ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಫೆಬ್ರವರಿ 28ರಂದು ಅಮೆರಿಕ ದಾಳಿಯಲ್ಲಿ ಹತ್ಯೆಯಾಗಿದ್ದಂತಹ ನಾಯಕ ಹತ್ಯೆಯಾದ 106 ದಿನಗಳ ಬಳಿಕ ಅಂತ್ಯಕ್ರಿಯೆಯ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆಯಂತೆ. ನಿಜಾನಾ ಅಥವಾ ಇದು ಫೇಕಾ ಗೊತ್ತಿಲ್ಲ. ಟೆಹರಾನ್ ಖೋಮ್ ಮಶಾದ್ ನಗರದಲ್ಲಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇರಾನ್ ಮಾಜಿ ಸುಪ್ರೀಂ ಲೀಡರ್ ಅಂತ್ಯಕ್ರಿಯೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರಂತೆ. ನೋಡಿ, ಇರಾನ್ನ ಹಾಲಿ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಅವರು ಅಮೆರಿಕ ದಾಳಿಯಲ್ಲಿ ಹತ್ಯೆಯಾಗಿಲ್ಲ. ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ ಮತ್ತು ಇರಾನ್ನ ಅತ್ಯುನ್ನತ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಇರಾನ್ ಮಾಜಿ ಸುಪ್ರೀಂ ಲೀಡರ್ ಹತ್ಯೆ ಎನ್ನುವ ಸುದ್ದ ಸುಳ್ಳು ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತರುವಂತಹ ಕೆಲಸಗಳಿಲ್ಲ ಆಗ್ತಾ ಇದೆಯಾ? ಹಾಗಾದ್ರೆ ಈ 106 ದಿನಗಳ ಬಳಿಕ ಅಂತ್ಯಕ್ರಿಯೆ ಮುಹೂರ್ತ ಫಿಕ್ಸ್ ಆಗಿದ್ದು ಯಾರಿಗೆ ಎನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು, ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಎರಡು ಬೇರೆ ಬೇರೆ ಘಟನೆಗಳನ್ನ ಮಿಕ್ಸ್ ಮಾಡಿ ಕಥೆಯನ್ನ ಕಟ್ಟಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇರಾನ್ನ ಇತಿಹಾಸದಲ್ಲಿ ಸುದೀರ್ಘ ಕಾಲ ಶವ ಸಂಸ್ಕಾರ ವಿಳಂಬವಾಗಿದ್ದು ಆಯತೊಲ್ಲಾ ರುಹುಲ್ಲಾ ಖಮೇನಿ ಅವರದ್ದು. ಸೊ ಅವರಿಗೆ ಅಲ್ಲ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಬದಲಿಗೆ ಇರಾನ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರಿಗೆ. ಸೊ ಇಬ್ರಾಹಿಂ ರೈಸಿ ಅವರು ಮೇ 2024ರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಅವರ ಅಂತ್ಯಕ್ರಿಯೆ ಟೆಹರಾನ್, ಖೋಮ್ ಮತ್ತು ಮಶಾದ್ ನಗರಗಳಲ್ಲಿ ನಡೆದಿತ್ತು. ಆದರೆ ಅದು ಕೂಡ ಕೆಲವೇ ದಿನಗಳಲ್ಲಿ ನಡೆದಿತ್ತೇ ಹೊರತು 106 ದಿನಗಳ ನಂತರ ಅಲ್ಲ ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯುವ ಹಾಗಿಲ್ಲ. ಮತ್ತೆ ಫೆಬ್ರವರಿ 28ರ ಅಮೆರಿಕ ದಾಳಿ ಮತ್ತೆ 106 ದಿನಗಳ ಲಿಂಕ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಹೀಗೆ ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ಫೇಕಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ.